ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಹೇಳಿದ್ದಿದ್ರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಗಮನಕ್ಕೆ ಬರ್ತಿತ್ತು ಅಂತ ಹೇಳಿ ಮಾಧ್ಯಮದವರು ಹೇಳ್ತಾರೆ. ಅವನು ಹೇಳಿದ್ವಾ ನಾವು ಡಿಬೇಟ್ ಮಾಡೋದಕ್ಕಿಂತ ಸೈಂಟಿಫಿಕ್ ಆಗಿ ಅದನ್ನು ತಿಳ್ಕೊಳ್ಬೇಕಲ್ಲ. ಅವನು ಹೇಳಿದ್ದಾನೆ ಅಂತ ತಿಳ್ಕೊಳ್ಳಿ. ಯಾವ ಕ್ಷಣಕ್ಕೂ ಕೂಡ ವಿ ವಿಲ್ ನಾಟ್ ಫಾರ್ಗೋ ಹಿಸ್ ಸ್ಟೇಟ್ಮೆಂಟ್. ಅವನನ್ನು ಬಿಡೋದಿಲ್ಲ, ಅವನಿಗೆ ಶಿಕ್ಷೆ ಕೊಡ್ತೀವಿ. ಎಂಥ ಶಿಕ್ಷೆ ಕೊಡ್ತೀವಿ ಅಂತೇಳಿ ಕಾನೂನಲ್ಲಿ ಏನಿದೆ ಅದು ಕೊಡ್ತೇವೆ. ಕೇಳಿ 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 ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನಾದರೂ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ FSL ರಿಪೋರ್ಟಲ್ಲಿ ಬಂದರೆ ಒಂದು ಕ್ಷಣ ಬಿಡೋದಿಲ್ಲ, ಒಂದು ಕ್ಷಣ ಬಿಡೋದಿಲ್ಲ. ಅವನಿಗೇನು ಕಾನೂನಲ್ಲಿ ಶಿಕ್ಷೆ ಕೊಡಬೇಕೋ ಅದನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮಗೆ. ಅವನು ಯಾರೇ ಇರ್ಬೋದು, ಯಾರ ಕಡೆಯಿಂದನೇ ಬಂದಿರ್ಬೋದು, ನಾವು ರಕ್ಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸದನಕ್ಕೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಆದ್ದರಿಂದ ಈಗಾಗಲೇ FIR ಆಗಿದೆ, ತಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅದನ್ನು ಕೂಡ ಅದೇ FIRಗೆ ಸೇರಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತೀವಿ. FSL ರಿಪೋರ್ಟ್ ಬಂದ ಕ್ಷಣ ನಾನು ಕ್ರಮ ತಗೊಳ್ತೀನಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಹೇಳಿದ್ದಿದ್ರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಗಮನಕ್ಕೆ ಬರ್ತಿತ್ತು ಅಂತ ಹೇಳಿ ಮಾಧ್ಯಮದವರು ಹೇಳ್ತಾರೆ. ಅವನು ಹೇಳಿದ್ವಾ ನಾವು ಡಿಬೇಟ್ ಮಾಡೋದಕ್ಕಿಂತ ಸೈಂಟಿಫಿಕ್ ಆಗಿ ಅದನ್ನು ತಿಳ್ಕೊಳ್ಬೇಕಲ್ಲ. ಅವನು ಹೇಳಿದ್ದಾನೆ ಅಂತ ತಿಳ್ಕೊಳ್ಳಿ. ಯಾವ ಕ್ಷಣಕ್ಕೂ ಕೂಡ ವಿ ವಿಲ್ ನಾಟ್ ಫಾರ್ಗೋ ಹಿಸ್ ಸ್ಟೇಟ್ಮೆಂಟ್. ಅವನನ್ನು ಬಿಡೋದಿಲ್ಲ, ಅವನಿಗೆ ಶಿಕ್ಷೆ ಕೊಡ್ತೀವಿ. ಎಂಥ ಶಿಕ್ಷೆ ಕೊಡ್ತೀವಿ ಅಂತೇಳಿ ಕಾನೂನಲ್ಲಿ ಏನಿದೆ ಅದು ಕೊಡ್ತೇವೆ. ಕೇಳಿ 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 ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನಾದರೂ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ FSL ರಿಪೋರ್ಟಲ್ಲಿ ಬಂದರೆ ಒಂದು ಕ್ಷಣ ಬಿಡೋದಿಲ್ಲ, ಒಂದು ಕ್ಷಣ ಬಿಡೋದಿಲ್ಲ. ಅವನಿಗೇನು ಕಾನೂನಲ್ಲಿ ಶಿಕ್ಷೆ ಕೊಡಬೇಕೋ ಅದನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮಗೆ. ಅವನು ಯಾರೇ ಇರ್ಬೋದು, ಯಾರ ಕಡೆಯಿಂದನೇ ಬಂದಿರ್ಬೋದು, ನಾವು ರಕ್ಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸದನಕ್ಕೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಆದ್ದರಿಂದ ಈಗಾಗಲೇ FIR ಆಗಿದೆ, ತಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅದನ್ನು ಕೂಡ ಅದೇ FIRಗೆ ಸೇರಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತೀವಿ. FSL ರಿಪೋರ್ಟ್ ಬಂದ ಕ್ಷಣ ನಾನು ಕ್ರಮ ತಗೊಳ್ತೀನಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.